ಹಲೋ ಗಾಯ್ಸ್, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಮೊದಲಿಗೆ ಇದು ಪಾಂಪ್ಲೆಟ್ ಫಿಶ್ ಅಂತಾರೆ. ಇದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದನ್ನ ವಾಶ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿ ಮೊದಲಿಗೆ ತೊಳ್ಕೊಬೇಕು. ಆಮೇಲೆ ಹಾಗೇನೆ ರಾಗಿ ಹಸಿಟ್ಟು ಹಾಕಿ ಇನ್ನೊಂದ್ಸಲ ವಾಶ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಏನು ಸ್ಮೆಲ್ಲು ಏನೂ ಇರಲ್ಲ. ಈಗ ಮಸಾಲೆಗೆ ಅಂತ ನೋಡಿ ಇಲ್ಲಿ ಅಚ್ಚ ಖಾರದ ಪುಡಿ ಹಾಗೇನೆ ಉಪ್ಪು, ಧನಿಯಾ ಪೌಡ್ರು, ಗರಂ ಮಸಾಲ, ಹಾಗೆ ನಾನೀಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಬೇಳೆ ಸಾಂಬಾರಿಗೆ ಅಂತ ಜೀರಿಗೆ ಮೆಣಸು ಪೌಡ್ರು ಸಪ್ರೇಟಾಗಿ ಮಾಡಿ ಇಟ್ಕೊಂಡಿರ್ತೀವಿ ಅಂತ, ಅದನ್ನು ಹಾಕಿ ಹಾಗೆಯೇ ಫಿಶ್ ಫ್ರೈ ಮಸಾಲ ಒಂದು ಹಾಕಿದ್ದಾದಮೇಲೆ ಇದಕ್ಕೆ ಒಂದು ಲಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಸ್ವಲ್ಪ ಎಣ್ಣೆ, ಇದಿಷ್ಟು ಹಾಕಿ ಕಲಿಸ್ಕೊಳ್ಳಿ. ಹಾಗೆಯೇ ನೀರು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಾವು ಕಲಿಸ್ಬೇಕು. ತುಂಬ ಗಟ್ಟಿಯಾದರೆ ಎಲ್ಲ ಉದುರೋಗುತ್ತೆ. ನಾವು ಅದಕ್ಕೆ ಅಪ್ಲೈ ಮಾಡಿದ್ದಾದಮೇಲೆ ತುಂಬ ನೀರಾಗಿ ಕಲಿಸ್ಕೊಂಡ್ರೆ ಫಿಶ್ಗೆ ಅದು ಅಂಟೋದಿಲ್ಲ ಮಸಾಲೆ ಎಲ್ಲ. ಸೊ ಹಾಗಾಗಿ ನೋಡಿಕೊಂಡು ಕಲಿಸ್ಕೋಬೇಕು ಅದನ್ನು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಇದ್ದರೆ ಸಾಕು. ಈಗ ಕಲಸಿದ್ದೆಲ್ಲ ಆದಮೇಲೆ ಈ ಫಿಶ್ಶಿಗೆ ಒಂದೊಂದೇ ತಗೊಂಡು ಅದಕ್ಕೆ ಎಲ್ಲ ಅಪ್ಲೈ ಮಾಡಬೇಕು ನೀಟಾಗೆ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಅಪ್ಲೈ ಮಾಡ್ಕೋಬೇಕು ಎಲ್ಲ ನೀಟಾಗೆ. ಎರಡೂ ಸೈಡು ಬೋತ್ ಸೈಡ್ಸು ಮಾಡ್ಕೋಬೇಕು. ಈ ಸೈಡಲ್ಲಿ ಎಲ್ಲ ನೀಟಾಗೆಲ್ಲ ಅಪ್ಲೈ ಮಾಡಿಬಿಟ್ಟು ಇದನ್ನು ಸುಮಾರು ಒಂದು ಹಾಫ್ ಆನ್ ಅವರ್ ಅದ್ರ ಮೇಲೆ ಇಟ್ಟರು ಏನೂ ಪರವಾಗಿಲ್ಲ. ಒಂದು ಹಾಫ್ ಆನ್ ಅವರ್ ಆದರೂ ಮಿನಿಮಮ್ ಇಡಬೇಕು. ಅದನ್ನು ಹಾಗೇನೆ ಮುಚ್ಚಿಡಬೇಕು. ಅದನ್ನು ಈ ಥರ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಎಲ್ಲ ಫಿಶ್ಗೂ ಇದೇ ಥರ ಎಲ್ಲ ಅಪ್ಲೈ ಮಾಡ್ಕೊಂಬಿಟ್ಟು ಸೈಡ್ಗೆ ಎತ್ತಿಕ್ಬೇಕು. ಒಂದು ಹಾಫ್ ಆನ್ ಅವರ್, ಇಲ್ಲ ನೀವು ಫ್ರಿಜ್ಜಲ್ಲಿ ಇಡೋದಾದರೆ ಇಡೀ ಪರವಾಗಿಲ್ಲ. ಈ ಫಿಶಲ್ಲಿ ಬೇರೆ ಫಿಶಲ್ಲಿ ಇರೋ ಥರ ಅಷ್ಟೊಂದೇನು ಮುಳ್ಳೇನಿರಲ್ಲ. ಈಗ ಇದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಇದನ್ನು ಫ್ರೈ ಮಾಡಬೇಕು. ಫ್ರೈ ಅಂದರೆ ತವಾ ಮೇಲೆ ಸುಟ್ಕೋಬೇಕು ಅಷ್ಟೇ ಇದನ್ನು. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ತವಾ ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ದಾದ್ಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವೇನಾಗಲೇ ಎಲ್ಲ ಅಪ್ಲೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಟಿದ್ವಲ್ಲ ಫಿಶ್ನ ಇದ್ರ ಮೇಲೆ ಈ ಥರ ಸುಟ್ಕೋಬೇಕು. ಹಾಕಿ ಈ ಥರ ತವಾ ಮೇಲೆ ಒಂದೊಂದೇ ಆಗಿ ಈ ಥರ ಹಾಕ್ಕೊಳ್ಳಿ. ಹಾಕಿದ್ದಾದ್ಮೇಲೆ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಫ್ರೈ ಮಾಡ್ಕೋಬೇಕು. ಪೀಸಸ್ ಎಲ್ಲ ಹಾಕಿದ್ಮೇಲೆ ನೋಡಿ, ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಆದರೆ ಅದು ತುಂಬ ಕಪ್ಪಗಾಗುತ್ತೆ, ಅಷ್ಟೊಂದು ಒಳಗಡೆ ಏನು ಬೆಂದಿರಲ್ಲ. ಇದೇ ಥರ ಎರಡೂ ಕಡೆ ಈ ಥರ ಬೇಯಿಸ್ಕೊಳ್ಳಿ. ಬೇಯಿಸಿದ್ದಾದ್ಮೇಲೆ ಫಿಶ್ ತವಾ ಫ್ರೈ ಎಲ್ಲ ರೆಡಿ ಆಗುತ್ತೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲೈಕ್ ಮಾಡಿ.